ಸರ್, ಇದೊಂದು ನಮ್ಮ ಏನು ಬಿನಿಪೇಟೆ ಕ್ಷೇತ್ರದ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಶುರುವಾದಂತ ಒಂದು ಸೋಮಣ್ಣವರ ಒಂದು ರಾಜಕೀಯದ ಒಂದು ಪಯಣ. ಅದು ಕಳೆದ ವರ್ಷ ತಮ್ಮೆಲ್ಲರೂ ತಿಳಿದಾಗೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಆ ಹೋರಾಟದಲ್ಲಿ ಹಿನ್ನಡೆ ಆಗಿತ್ತು. ಆ ಹಿನ್ನಡೆಗೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅವು ಎಲ್ಲ ಮುಖಂಡರು ಸೇರ್ಕೊಂಡು ಸೋಮಣ್ಣವ್ರಿಗೆ ತುಮಕೂರಿನ ಭಾಗದಲ್ಲಿ ಒಂದು ಸಂಸದರಾಗೋ ಒಂದು ಅವಕಾಶವನ್ನು ಕೊಟ್ಟರು. ಆ ಒಂದು ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು ಹಾಗೂ ಎಲ್ಲ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾಜಪ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಬಹಳಷ್ಟು ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಬಸವರಾಜಣ್ಣವ್ರು ಇರ್ಬೋದು, ಮತ್ತಿತರ ನಮ್ಮ ಭಾಜಪದ ಮುಖಂಡರಿರ್ಬೋದು, ದೇವೇಗೌಡರು, ಆಮೇಲೆ ಯಡಿಯೂರಪ್ಪ ಅವರು, ಆಮೇಲೆ ವಿಜೇಂದ್ರ ಅವರು ಎಲ್ಲರೂ ಕೂಡ ಅಲ್ಲಿ ಶಕ್ತಿ ಕೊಟ್ಟು ಅಲ್ಲಿ ಸೋಮಣ್ಣವ್ರಿಗೆ ಹೋರಾಟವನ್ನು ಮಾಡಿದ್ದ ಕಾರಣಕ್ಕೆ ಮೊನ್ನೆ ತಾವೆಲ್ಲ ನೋಡಿದ್ರಿ. ಯಾವತ್ತೂ ಕೂಡ ಇತಿಹಾಸದಲ್ಲಿ ತುಮಕೂರಿನ ಸಂಸದೀಯ ಕ್ಷೇತ್ರದಲ್ಲಿ ಅಷ್ಟು ಮಟ್ಟದ ಲೀಡ್ ಬಂದೇ ಇರಲಿಲ್ವಂತೆ. ಆ ಮಟ್ಟದ ಲೀಡ್ನ ಕೊಟ್ಟು ಸೋಮಣ್ಣವ್ರನ್ನ ಸಂಸತ್ಗೆ ಕಳಿಸ್ಕೊಟ್ಟಂತ ಕಾರಣ ಇವತ್ತಿನ ದಿವಸ ಸೋಮಣ್ಣವರು ಒಬ್ಬ ಹೋರಾಟಗಾರರು. ಸೋಮಣ್ಣವರು ಅಂದ್ರೆ ಅಭಿವೃದ್ಧಿ, ಸೋಮಣ್ಣವರು ಅಂದ್ರೆ ಜಾತ್ಯತೀತವಾಗಿ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕಲ್ಪ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ತಕ್ಕಂತೆ ನಡೆಯುವಂತವರು ಸೋಮಣ್ಣವರು ಹಾಗೂ ಸೋಮಣ್ಣವರ ಎಲ್ಲ ಅನುಯಾಯಿಗಳು. ಇಲ್ಲಿ ನಮ್ಮ ರವೀಂದ್ರಣ್ಣ ಅವರಿದ್ದಾರೆ, ಮೋಹನ್ ಕುಮಾರ್ ಅವರಿದ್ದಾರೆ, ನಮ್ಮ ದಾಸೇಗೌಡರಿದ್ದಾರೆ, ನಮ್ಮ ಮಂಡಲ ಅಧ್ಯಕ್ಷರಾದಂತ ವಿಶ್ವನಾಥ್ ಗೌಡರಿದ್ದಾರೆ, ರಮೇಶ್ ಅಣ್ಣ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಅದೇ ಒಂದು ಮನಸ್ಥಿತಿ ಇಟ್ಕೊಂಡು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇರೋರು. ಆ ಒಂದು ಏನ್ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕಲ್ಪ ಇದೆ ಅದನ್ನೇ ಸೋಮಣ್ಣವರು ತಮ್ಮ ಜೀವನ ಉದ್ದಕ್ಕೂ ಪರಿಪಾಲಿಸ್ತಾ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಅವ್ರಿಗೆ ಪ್ರಾಯಶಃ ಅವ್ರಿಗೆ ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಕೆಲಸ ಮಾಡುವಂತ ಒಂದು ಉತ್ತಮವಾದಂತ ಅವಕಾಶ ದೇವರು ಹಾಗೂ ನಮ್ಮ ಸಿದ್ಧಗಂಗಾ ಶ್ರೀಗಳು ಹಾಗೂ ಬಾಲಗಂಗಾಧರ ಶ್ರೀಗಳು ಹಾಗೂ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ನಮ್ಮ ನಿರ್ಮಲಾನಂದನಾಥ ಸ್ವಾಮಿಗಳು ಹಾಗೂ ನಮ್ಮ ನಂಜಾವಧೂತ ಸ್ವಾಮಿಗಳು ಹಾಗೂ ಈಶ್ವರಾನಂದಪುರಿ ಸ್ವಾಮಿಗಳು ಹಾಗೂ ಮತ್ತಿತರ ಎಲ್ಲ ಅರಚರ ಗುರು ಮೂರ್ತಿಗಳ ಒಂದು ಆಶೀರ್ವಾದದಿಂದ ಇವತ್ತು ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ವರುಣ ಮತ್ತೆ ಚಾಮರಾಜನಗರದಲ್ಲಿ ಸೋಲಾದಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಬರ್ತವೆ. ಸೋಮಣ್ಣವರ ರಾಜಕೀಯ ಭವಿಷ್ಯ ಅಂತ್ಯ ಆಯಿತು, ರಾಜಕೀಯ ಮುಗೀತು, ಜೊತೆಗೆ ಅವ್ರನ್ನ ಬಿಜೆಪಿ ಅವರು ಕರ್ಕೊಂಡೋಗಿ ಅವರನ್ನ ಬಲಿಪಶು ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪಗಳು, ಚರ್ಚೆಗಳು ಎಲ್ಲವೂ ಕೂಡ ಆಯ್ತು. ಬಟ್ ಇವತ್ತು ಅದೆಲ್ಲದಕ್ಕೂ ಒಂದು ಪ್ರತ್ಯುತ್ತರ ನೀಡಿದ್ದಾರೆ ಅಂತ ಅನ್ಸುವಂತ ಒಂದು ಗೆಲುವು ಸಿಕ್ಕಿದೆ. ಅದ್ರ ಜೊತೆಗೆ ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವ್ರಿಗೆ? ಸರ್, ರಾಜಕೀಯ ಅಂದ್ಮೇಲೆ ಏರುಪೇರು ಇದ್ದಿದ್ದೆ. ಸೊ ರಾಜಕಾರಣದಲ್ಲಿ ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲೇ ಅದು ಏರುಪೇರು ಸಹಜ. ಆಸ್ ಎ ಡಾಕ್ಟರ್ ಏನೋ ಅಂತ ಏರುಪೇರು ಇದ್ರೇನೆ ಕೂಡ ನಿಮ್ಮ ಹಾರ್ಟ್ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರ್ಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂತ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂತವ್ರು, ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂತವ್ರು, ಅಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂತವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆಯ ಜನತೆ, ವಿಜಯನಗರ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದ್ರೆ ಅದಕ್ಕೆ ದೈವಬಲ, ಅವರು ನಡೆದಂತ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಇರುವಂತ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾರ ಬಗ್ಗೆ ನಾವು ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ರಾಜಕಾರಣ ಅಂದ್ರೆ ಏರುಪೇರು ಇದ್ದಿದ್ದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದರಲ್ಲಿ ಅದು ಸಹಜವಾಗಿ ಅದು ಆಗಂತದ್ದು. ಮೇಡಮ್, ಜನರಲ್ ಆಗಿ ಯಾವ ಖಾತೆ ಕೊಟ್ಟರು ಕೂಡ ಅವರು ಬಹಳಷ್ಟು ತಮ್ಮದೇ ಆದ ಒಂದು ಛಾಪನ್ನ ಅವರು ಮೂಡಿಸಿದ್ದಾರೆ. ಈ ಹಿಂದೆ ಬಂದಿಖಾನೆ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ,
ಆ ಗೃಹ ಮಂತ್ರಿಗಳಾಗಿ, ಇದು ವಸತಿ ಸಚಿವರಾಗಿ, ಹಾಗೂ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ, ಹಾಗೂ ತೋಟಗಾರಿಕೆ ಇಲಾಖೆ, ಈ ತರ ಅನೇಕ ಇಲಾಖೆಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ನಾವು ಯೋಚನೆ ಮಾಡದೆ ಆದ್ರೆ ಈಗೇನು ಅವ್ರು ಈಗಾಗಲೇ ನಿರ್ವಹಣೆ ಮಾಡಿದ್ದಾರೆ, ವಸತಿ ಖಾತೆನ ನಿರ್ವಹಣೆ ಮಾಡಿದ್ದಾರೆ. ಸೊ ವಸತಿ ಖಾತೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ರೀತಿಯಾದಂತ ಖಾತೆಯನ್ನು ಕೊಟ್ರೆ ಏನು ಈ ಭಾಗದಲ್ಲಿ ಕುಂಠಿತವಾದಂತ ಪ್ರದೇಶ, ನಮ್ಮ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಮಧುಗಿರಿ ಭಾಗ ಇರ್ಬೋದು, ನಮ್ಮ ಪಾವಗಡ ಭಾಗ ಇರ್ಬೋದು, ಈ ರೀತಿಯಾಗಿ ಹಲವಾರು ತಾಲೂಕುಗಳಿದೆ. ಒಂದು ನಮ್ಮ ಪ್ರಾಯಶಃ ಒಂದು 50 ರಿಂದ 100 ತಾಲೂಕುಗಳಲ್ಲಿ ವಿಶೇಷವಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಒಳ್ಳೆ ಪರಿಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಒಂದು ಟರ್ಷರಿ ಆಸ್ಪತ್ರೆಗಳಿರ್ಬೋದು, ಎಲ್ಲಿ ನಮ್ಮ ಇದಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಈ ರೀತಿಯಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆ ತಾಲೂಕು ಮಟ್ಟದಲ್ಲಿ ತಗೊಂಬರೋದಕ್ಕೆ ಬಹಳಷ್ಟು ಅವ್ರಿಗೆ ಅವರು ಹೋರಾಡ್ತಾರೆ ಅನ್ನೋ ಒಂದು ನನ್ನ ಒಂದು ಇದಿದೆ. ಹಾಗೂ ಗ್ರಾಮೀಣ ಅಭಿವೃದ್ಧಿ ಖಾತೆ ಕೂಡ ಬಹಳ ಅಚ್ಚುಕಟ್ಟಾದ ಖಾತೆ ಅದು. ಅದರಲ್ಲೂ ಕೂಡ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.